ಹೆಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಶ್ರೂಮ್ ಬಿರಿಯಾನಿ. ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ಮಾಲ್ ಸೈಜು ಈರುಳ್ಳಿ ಹಾಕಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಖಾರದ ತಕ್ಕಂತೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಗೋಡಂಬಿ, ಒಂದು ಸಣ್ಣ ಶುಂಠಿ, ಒಂದು ಇಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಅದಕ್ಕೂ ಕಡಿಮೆ ಪುದೀನ, ಆಮೇಲೆ ಸೋಂಕಾಳು, ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಬನ್ನಿ. ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಅದು ಬಿಸಿ ಕಾದ ನಂತರ ಎಲ್ಲ ಪಲಾವ್ ಸಾಮಾನಿಗೆ ಏನೇನು ಸ್ಪೈಸಸ್ ಬೇಕೋ ಅದೆಲ್ಲ ಸ್ಪೈಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೊಂದು ಸ್ಮಾಲ್ ಸೈಜು ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ, ಅದು ಗೋಲ್ಡನ್ ಫ್ರೈ ಆಗೋವರೆಗೂ ಆನಿಯನ್ ಆದಮೇಲೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊನು ತೀರ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ರೋಸ್ಟ್ ಮಾಡಿ ಅದಕ್ಕೆ ರುಬ್ಬಿದಂಥ ಪೇಸ್ಟ್ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿ ಅದನ್ನು, ಆ ಪೇಸ್ಟೆಲ್ಲ ನೀಟಾಗಿ ಎಣ್ಣೆ ಬಿಡೋವರೆಗೂ ಫುಲ್ಲು ಫ್ರೈ ಮಾಡ್ತಾನೆ ಇರಬೇಕು. ಅದು ನೋಡಿ, ಈ ಥರ ಮೇಲೆ ಆ ಎಣ್ಣೆ ಬರಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಮಶ್ರೂಮ್ ಹಾಕಬೇಕು. ನೀಟಾಗಿ ಮಶ್ರೂಮ್ ಮಾತ್ರ ನೀಟಾಗಿ ಕ್ಲೀನ್ ಮಾಡಿ ಮಶ್ರೂಮ್ ಆ್ಯಡ್ ಮಾಡಬೇಕು. ಸೊ ಚೆನ್ನಾಗಿ ಅದು ಮಿಕ್ಸ್ ಆಗಿ, ಈಗ ಇದು ಕುತ್ತಾ ಅಂತ ಕುದೀತಾ ಇರಬೇಕಾದ್ರೆ ಆಯಿಲೆಲ್ಲ ಮೇಲೆ ಬಂದಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ಅಕ್ಕಿ ಸೇರಿಸ್ಬೇಕು. ಅದಕ್ಕೆ ನೀಟಾಗಿ 2 ಸಲ ಅಕ್ಕಿ ತೊಳೆದಿಟ್ಕೊಂಡು ಅಕ್ಕಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅಕ್ಕಿನ. ಇಲ್ಲಿಗೆ ನಾನು 2 ಲೋಟ, ಈ ಮೆಷರ್ಮೆಂಟಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೀನಿ. ಸೊ ಅದ್ರ ತಕ್ಕಂತೆ 2 ಲೋಟಕ್ಕೆ ಒಂದು 3-3 ಅಷ್ಟು ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ಅದು. ಸೊ ಈ ಥರ ಕುದಿಬೇಕಾದ್ರೆ ತಳನ ನೀಟಾಗಿ ತಿರ್ಸಿ ಇನ್ನೊಂದು ಸಲ. ಸೊ ಅದನ್ನು ಕುಕ್ಕರ್ ಕ್ಲೋಸ್ ಮಾಡಿದಾಗ ಅದು ನೀಟಾಗಿ ಕುಕ್ ಆಗುತ್ತೆ. ಮುಂಚೆನೇ ಕ್ಲೋಸ್ ಮಾಡಿದ್ರೆ ಅದು ತಳ ಹಿಡಿದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗೆ ಕುದಿಬೇಕಾದ್ರೆ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ನಮಗೆ ಸೂಪರ್ ಟೇಸ್ಟಿ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಭಾಳ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿ ಬರುತ್ತೆ. ಇದಂತೂ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.